ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿ ಪರಾರಿಯಾಗಿದ್ದ ಪುಡಾರಿ ರಾಜೀವ್ ಗೌಡನ ಬಂಧನ ಆಗಿದೆ. 14 ದಿನಗಳ ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಬಳಿಕ ಧಮಕಿ ವೀರನ ಕೈಗೆ ಕೋಳ ಬಿದ್ದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೀವು ಹಂಗೆಲ್ಲ ಮಾತಾಡಬೇಡಿ ಅಂತ ತಿಳ್ಕೊಂಡ್ರೆ ಮನುಷ್ಯ ಹೇಳ್ತೀನಿ. ಈಗ 14 ದಿನದ ಬಳಿಕ ರಾಜೀವ್ ಗೌಡ ಅರೆಸ್ಟ್. ರಿಪಬ್ಲಿಕ್ ಕನ್ನಡ ಸರಣಿ ವರದಿಯ ಇಂಪ್ಯಾಕ್ಟ್. ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಇದೆ, ನನಗೆ ಮಿನಿಸ್ಟರ್ ಬೆಂಬಲ ಕೂಡ ಇದೆ. ನಾನೇ ಶಿಡ್ಲಘಟ್ಟದ ಡಾನ್ ಅನ್ನೋ ಹುಂಬುತನದಲ್ಲಿದ್ದ ರಾಜೀವ್ ಗೌಡ ಕೊನೆಗೂ ಕಂಬಿ ಹಿಂದೆ ಸೇರಿದ್ದಾನೆ. ಫ್ಲೆಕ್ಸ್ ವಿಚಾರಕ್ಕೆ ಪೌರಾಯುಕ್ತೆ ಅಮೃತಾ ಗೌಡಗೆ ಜೀವ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕೈಗೆ ಗೋಳ ಬಿದ್ದಿದೆ. ಹೌದು, ಜೀವ ಬೆದರಿಕೆ, ಸರ್ಕಾರಿ ಅಧಿಕಾರಿ ಕೆಲಸಕ್ಕೆ ಅಡ್ಡಿ, ಸಾರ್ವಜನಿಕರ ಶಾಂತಿಗೆ ಭಂಗ ಸೇರಿದಂತೆ ಸಾಲು ಕಾನೂನುಗಳನ್ನು ಉಲ್ಲಂಘಿಸಿದ್ದ ರಾಜೀವ್ ಗೌಡ ಕೊನೆಗೂ ಕಾನೂನಿನ ಮುಂದೆ ಮಂಡಿಯೂರಿದ್ದಾನೆ. ಮಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಕಾರು ಬಿಟ್ಟು ಕೇರಳಕ್ಕೆ ಪರಾರಿಯಾಗಿದ್ದ ಧಮಕಿ ವೀರನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಅಮೃತಾ ಗೌಡ ಪೊಲೀಸರಿಗೆ ಧನ್ಯವಾದ ತಿಳಿಸಿದ್ರು. ನನಗೆ ಪೊಲೀಸರ ಮೇಲೆ ನಂಬಿಕೆ ಇತ್ತು ಎಂದು ಹೇಳಿದ್ರು. ನೀವು ಇವತ್ತು ಕೊಟ್ಟಂತ ಸಂದೇಶ ಇಡೀ ರಾಜ್ಯದಲ್ಲಿ ಕೆಲಸ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳಾ ಅಧಿಕಾರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದಂತಾಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಸರ್, ನಮ್ದು ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ಗವರ್ಮೆಂಟ್ ಸರ್ವೆಂಟ್ ಆಗಿ ವಿ ಆರ್ ಆಲ್ ಲೈಕ್ 24/7 ಆನ್ ಸರ್ವಿಸ್. ನಮಗೆ ನಾವು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವಾಗ್ಲೂ ಅದು ನಮ್ಗೆ ಕೆಲಸದಲ್ಲೇ ಇರ್ತೀವಿ, ಇದರಲ್ಲೇ ಇರ್ತೀವಿ ಸರ್. ಸೊ ಈ ತರ ಇನ್ಸಿಡೆಂಟ್ಸ್ ಗಳು ಆಗತ್ತೆ, ಬಟ್ ಧೈರ್ಯ ಗೆಡಬಾರ್ದು, ಮಾಡ್ಬೇಕು ಅಂತಾನೆ. ದಿಸ್ ಇಸ್ ವಾಟ್ ಐ ಎಲ್ರೂ ಹೀಗೆ ಮಾಡ್ತಾರೆ ಸರ್, ಎಲ್ರಿಗೂ ಧೈರ್ಯ ಇರತ್ತೆ, ಹೀಗೆ ಇರ್ಬೇಕು ಅಂತ ನಾನು ಐ ಜಸ್ಟ್ ವಿಶ್ ಸರ್. ಮುಜುಗರ ತಪ್ಪಿಸಿಕೊಳ್ಳಲು ಸರ್ಕಾರದ ಪ್ಲಾನ್. ಮಹಿಳಾ ಅಧಿಕಾರಿಗೆ ದರ್ಪ ಹಾಕಿದ್ದ ರಾಜೀವ್ ಗೌಡ ಬಂಧನ ಯಾವಾಗ ಎಂದು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ವಿರೋಧ ಪಕ್ಷದ ನಾಯಕರನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿತ್ತು. ರಾಜೀವ್ ಗೌಡ ಬಂಧನಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ನಾಳೆ ಹೋರಾಟಕ್ಕೂ ಕೂಡ ಪ್ಲಾನ್ ಮಾಡಿದ್ರು. ಅಧಿವೇಶನದಲ್ಲಿ ಇಕ್ಕಟ್ಟಿಗೆ ಸಿಲುಕುವ ಹಿನ್ನೆಲೆಯಲ್ಲಿ ಹಿಂದೆ ರಾಜೀವ್ರನ್ನ ಬಂಧಿಸಿದ್ರ ಅನ್ನೋ ಮಾತು ಸಹ ಕೇಳಿ ಬಂದಿದೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಯಿಂದಾಗಿ ರಾಜೀವ್ ಬಂಧನವಾಗಿದೆ. ಕಾಂಗ್ರೆಸ್ನಿಂದಲೂ ಕಿಕ್ಔಟ್ ಆಗಿದೆ. ಮುಂದೆ ಕಾನೂನು ಹೋರಾಟದಲ್ಲಿ ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿ ಪರಾರಿಯಾಗಿದ್ದ ಪುಡಾರಿ ರಾಜೀವ್ ಗೌಡನ ಬಂಧನ ಆಗಿದೆ. 14 ದಿನಗಳ ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಬಳಿಕ ಧಮಕಿ ವೀರನ ಕೈಗೆ ಕೋಳ ಬಿದ್ದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೀವು ಹಂಗೆಲ್ಲ ಮಾತಾಡಬೇಡಿ ಅಂತ ತಿಳ್ಕೊಂಡ್ರೆ ಮನುಷ್ಯ ಹೇಳ್ತೀನಿ. ಈಗ 14 ದಿನದ ಬಳಿಕ ರಾಜೀವ್ ಗೌಡ ಅರೆಸ್ಟ್. ರಿಪಬ್ಲಿಕ್ ಕನ್ನಡ ಸರಣಿ ವರದಿಯ ಇಂಪ್ಯಾಕ್ಟ್. ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಇದೆ, ನನಗೆ ಮಿನಿಸ್ಟರ್ ಬೆಂಬಲ ಕೂಡ ಇದೆ. ನಾನೇ ಶಿಡ್ಲಘಟ್ಟದ ಡಾನ್ ಅನ್ನೋ ಹುಂಬುತನದಲ್ಲಿದ್ದ ರಾಜೀವ್ ಗೌಡ ಕೊನೆಗೂ ಕಂಬಿ ಹಿಂದೆ ಸೇರಿದ್ದಾನೆ. ಫ್ಲೆಕ್ಸ್ ವಿಚಾರಕ್ಕೆ ಪೌರಾಯುಕ್ತೆ ಅಮೃತಾ ಗೌಡಗೆ ಜೀವ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕೈಗೆ ಗೋಳ ಬಿದ್ದಿದೆ. ಹೌದು, ಜೀವ ಬೆದರಿಕೆ, ಸರ್ಕಾರಿ ಅಧಿಕಾರಿ ಕೆಲಸಕ್ಕೆ ಅಡ್ಡಿ, ಸಾರ್ವಜನಿಕರ ಶಾಂತಿಗೆ ಭಂಗ ಸೇರಿದಂತೆ ಸಾಲು ಕಾನೂನುಗಳನ್ನು ಉಲ್ಲಂಘಿಸಿದ್ದ ರಾಜೀವ್ ಗೌಡ ಕೊನೆಗೂ ಕಾನೂನಿನ ಮುಂದೆ ಮಂಡಿಯೂರಿದ್ದಾನೆ. ಮಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಕಾರು ಬಿಟ್ಟು ಕೇರಳಕ್ಕೆ ಪರಾರಿಯಾಗಿದ್ದ ಧಮಕಿ ವೀರನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಅಮೃತಾ ಗೌಡ ಪೊಲೀಸರಿಗೆ ಧನ್ಯವಾದ ತಿಳಿಸಿದ್ರು. ನನಗೆ ಪೊಲೀಸರ ಮೇಲೆ ನಂಬಿಕೆ ಇತ್ತು ಎಂದು ಹೇಳಿದ್ರು. ನೀವು ಇವತ್ತು ಕೊಟ್ಟಂತ ಸಂದೇಶ ಇಡೀ ರಾಜ್ಯದಲ್ಲಿ ಕೆಲಸ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳಾ ಅಧಿಕಾರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದಂತಾಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಸರ್, ನಮ್ದು ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ಗವರ್ಮೆಂಟ್ ಸರ್ವೆಂಟ್ ಆಗಿ ವಿ ಆರ್ ಆಲ್ ಲೈಕ್ 24/7 ಆನ್ ಸರ್ವಿಸ್. ನಮಗೆ ನಾವು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವಾಗ್ಲೂ ಅದು ನಮ್ಗೆ ಕೆಲಸದಲ್ಲೇ ಇರ್ತೀವಿ, ಇದರಲ್ಲೇ ಇರ್ತೀವಿ ಸರ್. ಸೊ ಈ ತರ ಇನ್ಸಿಡೆಂಟ್ಸ್ ಗಳು ಆಗತ್ತೆ,
ಬಟ್ ಧೈರ್ಯ ಗೆಡಬಾರ್ದು, ಮಾಡ್ಬೇಕು ಅಂತಾನೆ. ದಿಸ್ ಇಸ್ ವಾಟ್ ಲೈಕ್ ಐ ವಾಂಟ್. ಎಲ್ರೂ ಹೀಗೆ ಮಾಡ್ತಾರೆ ಸರ್, ಎಲ್ರಿಗೂ ಧೈರ್ಯ ಇರುತ್ತೆ, ಹೀಗೆ ಇರ್ಬೇಕು ಅಂತ ನಾನು ಅಂದ್ರೆ ಐ ಜಸ್ಟ್ ವಿಶ್ ಸರ್. ಮುಜುಗರ ತಪ್ಪಿಸಿಕೊಳ್ಳಲು ಸರ್ಕಾರದ ಪ್ಲಾನ. ಮಹಿಳಾ ಅಧಿಕಾರಿಗೆ ದರ್ಪ ಹಾಕಿದ್ದ ರಾಜೀವ್ ಗೌಡ ಬಂಧನ ಯಾವಾಗ ಎಂದು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ವಿರೋಧ ಪಕ್ಷದ ನಾಯಕರನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿತ್ತು. ರಾಜೀವ್ ಗೌಡ ಬಂಧನಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ನಾಳೆ ಹೋರಾಟಕ್ಕೂ ಕೂಡ ಪ್ಲಾನ್ ಮಾಡಿದ್ರು. ಅಧಿವೇಶನದಲ್ಲಿ ಇಕ್ಕಟ್ಟಿಗೆ ಸಿಲುಕುವ ಹಿನ್ನೆಲೆಯಲ್ಲಿ ಹಿಂದೆ ರಾಜೀವ್ರನ್ನ ಬಂಧಿಸಿದ್ರ ಅನ್ನೋ ಮಾತು ಸಹ ಕೇಳಿ ಬಂದಿದೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಯಿಂದಾಗಿ ರಾಜೀವ್ ಬಂಧನವಾಗಿದೆ. ಕಾಂಗ್ರೆಸ್ನಿಂದಲೂ ಕಿಕ್ಔಟ್ ಆಗಿದೆ. ಮುಂದೆ ಕಾನೂನು ಹೋರಾಟದಲ್ಲಿ ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿ ಪರಾರಿಯಾಗಿದ್ದ ಪುಡಾರಿ ರಾಜೀವ್ ಗೌಡನ ಬಂಧನ ಆಗಿದೆ. 14 ದಿನಗಳ ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಬಳಿಕ ಧಮಕಿ ವೀರನ ಕೈಗೆ ಕೋಳ ಬಿದ್ದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೀವು ಹಂಗೆಲ್ಲ ಮಾತಾಡಬೇಡಿ ಅಂತ ತಿಳ್ಕೊಂಡ್ರೆ ಮನುಷ್ಯ ನಾನು ಹೇಳಿರ್ತೀನಿ ಈಗ. ಹದಿನಾಲ್ಕು ದಿನದ ಬಳಿಕ ರಾಜೀವ್ ಗೌಡ ಅರೆಸ್ಟ್. ರಿಪಬ್ಲಿಕ್ ಕನ್ನಡ ಸರಣಿ ವರದಿಯ ಇಂಪ್ಯಾಕ್ಟ್. ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಇದೆ, ನನಗೆ ಮಿನಿಸ್ಟರ್ ಬೆಂಬಲ ಕೂಡ ಇದೆ. ನಾನೇ ಶಿಡ್ಲಘಟ್ಟದ ಡಾನ್ ಅನ್ನೋ ಹುಂಬುತನದಲ್ಲಿದ್ದ ರಾಜೀವ್ ಗೌಡ ಕೊನೆಗೂ ಕಂಬಿ ಹಿಂದೆ ಸೇರಿದ್ದಾನೆ. ಫ್ಲೆಕ್ಸ್ ವಿಚಾರಕ್ಕೆ ಪೌರಾಯುಕ್ತೆ ಅಮೃತಾ ಗೌಡಗೆ ಜೀವ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕೈಗೆ ಕೋಳ ಬಿದ್ದಿದೆ. ಹೌದು, ಜೀವ ಬೆದರಿಕೆ, ಸರ್ಕಾರಿ ಅಧಿಕಾರಿ ಕೆಲಸಕ್ಕೆ ಅಡ್ಡಿ, ಸಾರ್ವಜನಿಕರ ಶಾಂತಿಗೆ ಭಂಗ ಸೇರಿದಂತೆ ಸಾಲು ಕಾನೂನುಗಳನ್ನು ಉಲ್ಲಂಘಿಸಿದ್ದ ರಾಜೀವ್ ಗೌಡ ಕೊನೆಗೂ ಕಾನೂನಿನ ಮುಂದೆ ಮಂಡಿಯೂರಿದ್ದಾನೆ. ಮಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಕಾರು ಬಿಟ್ಟು ಕೇರಳಕ್ಕೆ ಪರಾರಿಯಾಗಿದ್ದ ಧಮಕಿ ವೀರನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಅಮೃತಾ ಗೌಡ ಪೊಲೀಸರಿಗೆ ಧನ್ಯವಾದ ತಿಳಿಸಿದ್ರು. ನನಗೆ ಪೊಲೀಸರ ಮೇಲೆ ನಂಬಿಕೆ ಇತ್ತು ಎಂದು ಹೇಳಿದ್ರು. ನೀವು ಇವತ್ತು ಕೊಟ್ಟಂತ ಸಂದೇಶ ಇಡೀ ರಾಜ್ಯದಲ್ಲಿ ಕೆಲಸ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತ ಪ್ರತಿಯೊಬ್ಬ ಮಹಿಳಾ ಅಧಿಕಾರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದಂತಾಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಸರ್, ನಮ್ದು ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ಗವರ್ಮೆಂಟ್ ಸರ್ವೆಂಟ್ ಆಗಿ ವಿ ಆರ್ ಆಲ್ ಲೈಕ್ 24/7 ಆನ್ ಸರ್ವಿಸ್. ನಮಗೆ ನಾವು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವಾಗ್ಲೂ ಅದು ನಮ್ಗೆ ಕೆಲಸದಲ್ಲೇ ಇರ್ತೀವಿ, ಇದರಲ್ಲೇ ಇರ್ತೀವಿ ಸರ್. ಸೊ ಈ ತರ ಇನ್ಸಿಡೆಂಟ್ಸ್ ಗಳು ಆಗತ್ತೆ, ಬಟ್ ಧೈರ್ಯ ಗೆಡಬಾರ್ದು, ಮಾಡ್ಬೇಕು ಅಂತಾನೆ. ದಿಸ್ ಇಸ್ ವಾಟ್ ಲೈಕ್ ಐ ವಾಂಟ್. ಎಲ್ರೂ ಹೀಗೆ ಮಾಡ್ತಾರೆ ಸರ್, ಎಲ್ರಿಗೂ ಧೈರ್ಯ ಇರುತ್ತೆ, ಹೀಗೆ ಇರ್ಬೇಕು ಅಂತ ನಾನು ಅಂದ್ರೆ ಐ ಜಸ್ಟ್ ವಿಶ್ ಸರ್. ಮುಜುಗರ ತಪ್ಪಿಸಿಕೊಳ್ಳಲು ಸರ್ಕಾರದ ಪ್ಲಾನ. ಮಹಿಳಾ ಅಧಿಕಾರಿಗೆ ದರ್ಪ ಹಾಕಿದ್ದ ರಾಜೀವ್ ಗೌಡ ಬಂಧನ ಯಾವಾಗ ಎಂದು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ವಿರೋಧ ಪಕ್ಷದ ನಾಯಕರನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿತ್ತು. ರಾಜೀವ್ ಗೌಡ ಬಂಧನಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ನಾಳೆ ಹೋರಾಟಕ್ಕೂ ಕೂಡ ಪ್ಲಾನ್ ಮಾಡಿದ್ರು. ಅಧಿವೇಶನದಲ್ಲಿ ಇಕ್ಕಟ್ಟಿಗೆ ಸಿಲುಕುವ ಹಿನ್ನೆಲೆಯಲ್ಲಿ ಹಿಂದೆ ರಾಜೀವ್ರನ್ನ ಬಂಧಿಸಿದ್ರ ಅನ್ನೋ ಮಾತು ಸಹ ಕೇಳಿ ಬಂದಿದೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಯಿಂದಾಗಿ ರಾಜೀವ್ ಬಂಧನವಾಗಿದೆ. ಕಾಂಗ್ರೆಸ್ನಿಂದಲೂ ಕಿಕ್ಔಟ್ ಆಗಿದೆ. ಮುಂದೆ ಕಾನೂನು ಹೋರಾಟದಲ್ಲಿ ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.